ಹೆಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ರಾಜೇಶ್ ಅವರ ಬರ್ತ್ಡೇ, ಆದರೆ ಬೆಳಗ್ಗೆಯಿಂದನೇ ನಾನು ವ್ಲಾಗ್ ಸ್ಟಾರ್ಟ್ ಮಾಡೋಕ್ಕಾಗಲಿಲ್ಲ. ಈಗ ಮಧ್ಯಾಹ್ನದ ಅಡುಗೆ ಮಾಡ್ತಾ ಇದ್ದೀನಿ. ಸೊ ಈಗ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ವೀಕ್ ಡೇ ಆಗಿರೋದ್ರಿಂದ ರಾಜೇಶ್ ಜಸ್ಟ್ ನಾವು ದೇವಸ್ಥಾನಕ್ಕೆ ಹೋಗಿ ಬಂದ್ವಿ ಅಷ್ಟೇ. ಇನ್ನೆಲ್ಲೂ ಹೋಗೋ ಪ್ಲ್ಯಾನ್ ಸದ್ಯಕ್ಕಂತೂ ಇಲ್ಲ. ಬೆಳಗ್ಗೆಯಿಂದನೂ ಕೆಲಸದಲ್ಲೇ ಬ್ಯುಸಿ ಇದ್ದಾರೆ. ಸೊ ನಾನು ಏನು ಕೇಳೋದಕ್ಕೆ ಹೋಗಲಿಲ್ಲ. ಸೊ ನಾನಿವತ್ತು ಅವ್ರಿಗೆ ಕೇಕ್ ಕಟಿಂಗ್ ಅಂತ ಏನೂ ಇಷ್ಟ ಆಗೋದಿಲ್ಲ. ಅದರ್ವೈಸ್ ನಾನು ಯಾವಾಗಲೂ ಕೇಕ್ ಮಾಡಿ ಕೊಡ್ತಾಯಿದ್ಲು. ಸೊ ಅವಳು ಬ್ಯುಸಿ ಇದ್ದಾಳೆ ಆಟ ಆಡೋದ್ರಲ್ಲಿ. ನಾನಿವತ್ತು ಒಂದು ಹೊಸ ಡಿಶ್ ಟ್ರೈ ಮಾಡ್ತಾ ಇದ್ದೀನಿ. ಆದಷ್ಟು ನಾನು ಅವ್ರ ಬರ್ತ್ಡೇ ದಿನ ಏನಾದರೂ ಹೊಸದಾಗಿ ಮಾಡೋಣ, ಅವ್ರಿಗೆ ಇಷ್ಟ ಆಗೋ ಥರ ಮಾಡೋಣ ಅಂತ ಹೇಳಿಬಿಟ್ಟು ಮಾಡ್ತಾ ಇರ್ತೀನಿ. ಸೊ ಇವತ್ತು ನಾನು ಏನೇನು ಟ್ರೈ ಮಾಡ್ತೀನೋ ಅದನ್ನೆಲ್ಲ ನಿಮ್ಮ ಜೊತೆ ಕೂಡ ಶೇರ್ ಮಾಡೋಣ ಅಂತ ಈಗ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಬೆಳಗ್ಗೆ ತಿಂಡಿಗೆ ಏನು ಮಾಡಿದೆ ಅಂತ ಶೇರ್ ಮಾಡ್ತೀನಿ. ಅದರಲ್ಲೇನು ನ್ಯೂ ಥಿಂಗ್ ಇರಲಿಲ್ಲ, ಬಟ್ ಇವಾಗ ಏನು ಮಾಡ್ತಾ ಇದ್ದೀನೋ ಅದು ನನಗೂ ಕೂಡ ಫಸ್ಟ್ ಟೈಮು. ಸೊ ಬನ್ನಿ ಸ್ನೇಹಿತರೆ, ಈಗ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದು ಉದ್ದಿನ ವಡೆ ಬ್ಯಾಟರ್. ಉದ್ದಿನ ಬೇಳೆನ ನಾನು 4 ಅವರ್ ನೆನೆಸ್ಬಿಟ್ಟು ತೆಗೆದು ಎಷ್ಟು ನೀರು ಕಡಿಮೆ ಹಿಡಿಸುತ್ತೋ ಅಷ್ಟು ನೀರು ಕಡಿಮೆ ಹಾಕಿ ನುಣ್ಣಗೆ ರುಬ್ಕೊಂಡಿದ್ದೀನಿ ಮಿಕ್ಸಿ ಜಾರಲ್ಲಿ. ಈಗ ಅದಕ್ಕೆ ಸ್ವಲ್ಪ ಕ್ರಶ್ಡ್ ಪೆಪರ್ಕಾರ್ನ್ ಅಂದರೆ ಮೆಣಸನ್ನು ಹಾಕ್ಕೊಂಡಿದ್ದೀನಿ. ತುರಿದಿರೋ ಅಂಥ ಅಥವಾ ಸಣ್ಣದಾಗಿ ಹೆಚ್ಕೊಂಡಿರೋ ಅಂಥ ಶುಂಠಿ, ಸಣ್ಣದಾಗಿ ಹೆಚ್ಚಿರೋ ಅಂಥ ಮೆಣಸಿನ್ಕಾಯಿ, ಸ್ವಲ್ಪ ಸಣ್ಣದಾಗಿ ಹೆಚ್ಚಿರೋ ಅಂಥ ಫ್ರೆಶ್ಲಿ ಕೋಕೋನಟ್, ಸ್ವಲ್ಪ ಕರಿಬೇವು, ಸ್ವಲ್ಪ ಕೊತ್ತಂಬರಿ, ಇಷ್ಟನ್ನ ಹಾಕಿ ಈಗ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಉಪ್ಪು, 1 ಚಿಟಿಕೆಯಷ್ಟು ಅಡುಗೆ ಸೋಡಾ, ಅಕ್ಕಿ ಹಿಟ್ಟು ಸೇರಿಸ್ಕೊಳ್ತಾ ಇದ್ದೀನಿ 1 or 2 ಸ್ಪೂನ್ಸ್. ಅಂದರೆ ನೀವು ಎಷ್ಟು ಉದ್ದಿನ ಬೇಳೆನ ಹಾಕಿರ್ತೀರೋ ಅದ್ರ ಮೇಲೆ ಡಿಪೆಂಡು. ಜಾಸ್ತಿ ಹಾಕಿದ್ರೆ ಒರಟಾಗುತ್ತೆ. ಸೊ ಸ್ವಲ್ಪ ಹಾಕೋದ್ರಿಂದ ಈ ಹಸಿಟ್ಟಿಗೆ ಸ್ವಲ್ಪ ನೀರು ಹಾಕಿ ರುಬ್ಬಿರ್ತೀವಲ್ವಾ, ಸೊ ಆ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಬರೀ ಉದ್ದಿನ ಬೇಳೆ ರುಬ್ಬಿ ಕೂಡ ಮಾಡ್ಬೋದು, ಬಟ್ ಅದು ನನಗೆ ಯಾಕೋ ತುಂಬಾ ಕ್ರಿಸ್ಪಾಗಿ ಬರುತ್ತೆ ಮತ್ತು ತುಂಬಾ ಎಣ್ಣೆ ಎಳೆಯುತ್ತೆ ಅಂತ ಅನಿಸುತ್ತೆ. ಹಾಗಾಗಿ ನಾನು ಮಿಕ್ಸ್ ಮಾಡ್ಕೊಳ್ತೀನಿ. ಇದಾದಮೇಲೆ ನಾನು ತಿಂಡಿಗೆ ಇವತ್ತು ಆನಿಯನ್ ದೋಸೆ ಮಾಡ್ತಾ ಇದ್ದೀನಿ. ಆನಿಯನ್ ದೋಸೆಗೆ ಈರುಳ್ಳಿ, ಕ್ಯಾರೆಟ್, ಫ್ರೆಶ್ ಕೋಕೋನಟ್ನ ಸ್ವಲ್ಪ ತುರ್ಕೊಂಡಿದ್ದೀನಿ. ಸಣ್ಣದಾಗಿ ಕೊತ್ತಂಬರಿ ಸೊಪ್ಪು, ಕರಿಬೇವು ಸೊಪ್ಪು ಮತ್ತು ಮೆಣಸಿನ್ಕಾಯಿನ ಕಟ್ ಮಾಡ್ಕೊಂಡಿದ್ದೀನಿ. ಇಷ್ಟೆಲ್ಲನೂ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಇದಕ್ಕೆ ಉಪ್ಪು ಕೂಡ ಹಾಕ್ಕೊಳ್ಬೇಕು, ಬಟ್ ಇದನ್ನು ನಾನು ಈಗಲೇ ದೋಸೆ ಮಾಡ್ತಾ ಇಲ್ಲ, ಹಾಗಾಗಿ ದೋಸೆ ಮಾಡೋ ಟೈಮಲ್ಲಿ ಉಪ್ಪು ಹಾಕ್ಕೊಳ್ತೀನಿ. ಇವತ್ತು ತಿಂಡಿಗೆ ನಾನು ದೋಸೆ ಯಾತಕ್ಕೆ ಮಾಡಿರೋದು, ವಡೆ ಯಾಕೆ ಮಾಡಿರೋದು ಅಂದರೆ ರಾಜೇಶ್ಗೆ ದೋಸೆ ಫೇವ್ರೇಟು. ನೀವು ಬೇಕಿದ್ರೆ ದಿನ ಕೊಡಿ ನಾನು ತಿಂತೀನಿ ಅಂತ ಹೇಳ್ತಾರೆ. ಅದಕ್ಕೆ ಇವತ್ತು ಸಮ್ವಾಟ್ ಸ್ಪೆಷಲ್ ಆಗಿ ನಾನು ಆನಿಯನ್ ದೋಸೆ ಮಾಡಿದ್ದೀನಿ. ಅದ್ರ ಜೊತೆ ವಡೆ ಅಂದರೆ ಅವ್ರಿಗೆ ಇಷ್ಟ ಆಗುತ್ತೆ, ಆದರೆ ಹೋಟೆಲಲ್ಲಿ ತಿಂದರೆ ಅವ್ರಿಗೆ ಹೊಟ್ಟೆ ಅಪ್ಸೆಟ್ ಆಗುತ್ತಂತೆ. ಹಾಗಾಗಿ ಹೋಟೆಲಲ್ಲಿ ತಿನ್ನಬೇಕು ಅನ್ಸಿದ್ರು ಅವರು ತಿನ್ನೋದಕ್ಕೆ ಹೋಗೋದಿಲ್ಲ. ಅದಕ್ಕೆ ಅವರ ಫೇವ್ರೇಟ್ ಅಂತ ಹೇಳಿಬಿಟ್ಟು ಮನೆಯಲ್ಲೇ ಮಾಡಿದ್ದೀನಿ. ತಿಂಡಿ ಮುಗಿಸ್ಕೊಂಡು ಬ್ಯಾಕ್ ಟು ಬ್ಯಾಕ್ ನಾನು ಮಧ್ಯಾಹ್ನದ ಅಡುಗೆ, ರಾತ್ರಿ ಅಡುಗೆಗೆ ಪ್ರಿಪ್ರೇಷನ್ ಶುರು ಮಾಡಿಕೊಂಡೆ. ಅಂದರೆ ಕ್ಲೀನಿಂಗು. ಇವತ್ತು ತರಕಾರಿ ಕೂಡ ತಂದಿದ್ರು, ಅದನ್ನೆಲ್ಲ ಬಿಡಿಸ್ಕೊಂಡು ಎಲ್ಲನೂ ಎತ್ತಿಟ್ಟು ಆಮೇಲೆ ಪ್ರಿಪ್ರೇಷನ್ ಶುರು ಮಾಡಿಕೊಂಡೆ. ಮಧ್ಯಾಹ್ನದ ಅಡುಗೆ ಇವತ್ತು ಸಾಂಬಾರು, ಅನ್ನ, ಅದ್ರ ಜೊತೆ ಇವತ್ತು ಬ್ರಾಕೊಲಿ ಸ್ಪೆಷಲ್ ಮಾಡ್ತಾ ಇದ್ದೀನಿ. ಬ್ರಾಕೊಲಿನ ಬಿಸಿ ನೀರು ಚೆನ್ನಾಗಿ ಕುದಿ ಬಂದಿತ್ತಲ್ವ, ಅದಕ್ಕೆ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡಿದ್ದೀನಿ, ಆಫ್ ಮಾಡಿದ್ದೀನಿ. ಆಫ್ ಮಾಡಿಬಿಟ್ಟು ಬ್ರೋಕೊಲಿನ ಸಣ್ಣ ಸಣ್ಣದಾಗಿ ಹೆಚ್ಕೊಂಡು ಅದರಲ್ಲಿ ಬ್ಲಾಂಚ್ ಮಾಡ್ಕೊಳ್ತಾ ಇದ್ದೀನಿ. ಅಂದರೆ ಒಂದು 2 ಮಿನಿಟ್ಸ್ ಬಿಸಿನೀರಲ್ಲಿ ಬಿಟ್ಬಿಟ್ಟು ತೆಗೆದುಕೊಳ್ತೀನಿ. ನೆಕ್ಸ್ಟ್ ಈಗ ಅದಕ್ಕೆ ಮ್ಯಾರಿನೇಷನ್ಗೆ ಹಂಗ್ ಕರ್ಡ್ ಅಂದರೆ ಕರ್ಡ್ ಮೊಸರಲ್ಲಿರೋ ಅಂಥ ನೀರನ್ನು ತೆಗೆದುಬಿಟ್ಟು ಅದನ್ನು ತೊಗೊಂಡಿದ್ದೀನಿ. ಉಪ್ಪು, ಧನಿಯಾ ಪುಡಿ, ಅರಿಶಿನದ ಪುಡಿ, ಪೆಪ್ಪರ್ ಪೌಡರ್, ಜೀರಿಗೆ ಪೌಡರ್ ಮತ್ತು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಮೆಣಸಿನ ಪುಡಿ, ಗರಂ ಮಸಾಲ, ಜಿಂಜರ್ ಗಾರ್ಲಿಕ್ ಪೇಸ್ಟ್. ಇದಕ್ಕೆ ಸ್ವಲ್ಪ ಬೈಂಡಿಂಗ್ ಚೆನ್ನಾಗಿ ಅಂಟ್ಕೊಳ್ಳಿ ಅಂತ ಹೇಳಿಬಿಟ್ಟು ಒಂದು 2 ರಿಂದ 3 ಸ್ಪೂನಷ್ಟು ಕಡಲೆ ಹಿಟ್ಟನ್ನು ಸೇರಿಸ್ಕೊಂಡಿದ್ದೀನಿ. ಇದು ಫ್ರೆಶ್ ಕ್ರೀಮ್, ಅಂದರೆ ಇದು ನಮಗೆ ರೆಡಿ ಫ್ರೆಶ್ ಕ್ರೀಮ್ ಸಿಗುತ್ತಲ್ವ, ಅದನ್ನು ಹಾಕ್ಕೊಳ್ಬೇಕು. ಬಟ್ ಅದನ್ನು ತರಿಸೋದನ್ನು ಮರ್ತಿದ್ದೆ. ಅದಕ್ಕೆ ಮನೇಲೇ ಕೆನೆ ತೆಗೆದಿಟ್ಟಿರ್ತೀನಲ್ವ, ಫ್ರೆಶ್ ಆಗಿ ಇತ್ತು, ಹುಳಿ ಬಂದಿರಬಾರ್ದು, ಅದನ್ನು ಸೇರಿಸ್ಕೊಂಡಿದ್ದೀನಿ. ಸ್ವಲ್ಪ ಹುಳಿಗೆ ಲಿಂಬೆಹಣ್ಣಿನ ಜ್ಯೂಸು, ಎಣ್ಣೆ, ಯಾಕಂದರೆ ಬ್ರಾಕೊಲಿಯಲ್ಲಿ ಯಾವುದೇ ಥರದ ಫ್ಯಾಟ್ ಇರೋದಿಲ್ವಲ್ಲ, ಅದಕ್ಕೆ ಇದನ್ನು ಏರ್ ಫ್ರೈ ಮಾಡೋಣ ಅಂತ ಅಂದ್ಕೊಂಡು ಎಣ್ಣೆ ಸೇರಿಸ್ಕೊಂಡಿದ್ದೀನಿ.
ಆ್ಯಕ್ಚುಲಿ ಇದು ಚಿಕನ್ ಮ್ಯಾರಿನೇಷನ್ಗೆ ಯೂಸ್ ಮಾಡೋದು, ಟಿಕ್ಕಾ ಮಸಾಲ ಮಾಡಬೇಕಾದ್ರೆ. ಅದೇ ಮೆಜರ್ಮೆಂಟಲ್ಲಿ ನಾನು ಬ್ರಾಕ್ಲಿಗೂ ಹಾಕಿದೆ, ಹೇಳಿದ್ನಲ್ಲ ಇವತ್ತು ಫಸ್ಟ್ ಟೈಮ್ ಮಾಡಿದ್ದು ಅಂತ. ಸ್ವಲ್ಪ ಜಾಸ್ತಿ ಆಗಿತ್ತು, ಸೊ ಚಿಕನ್ಗೆ ಸ್ವಲ್ಪ ಜಾಸ್ತಿ ಹಾಕಬೇಕು, ಬಟ್ ಬ್ರಾಕಲಿಗೆ ಸ್ವಲ್ಪ ಕಡಿಮೆನೇ ಇರಬೇಕು. ನಾನಿವತ್ತು ಎಲ್ಲನೂ ಜಾಸ್ತಿ ಹಾಕ್ಬಿಟ್ಟಿದೆ, ಬಟ್ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಅಲ್ವಾ, ನೆಕ್ಸ್ಟ್ ನಾವು ಕರೆಕ್ಟ್ ಮಾಡ್ಕೊಳ್ಬೋದು. ಇದನ್ನು ಮ್ಯಾರಿನೇಷನ್ ಮಾಡಿ ಅಟ್ಲೀಸ್ಟ್ ನಾನು ಹಾಫ್ ಆನ್ ಅವರ್ ಇಟ್ಟಿದ್ದೆ. ಆಮೇಲೆ ಇದನ್ನು ಏರ್ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇನ್ ಕೇಸ್ ನಿಮ್ಮಲ್ಲಿ ಏರ್ ಫ್ರೈಯರ್ ಇಲ್ಲ, ಓವನ್ ಇದೆ, OTG ಇದೆ ಅಂದರೂ ಕೂಡ ಅದರಲ್ಲಿ ಇದನ್ನು ಇದೇ ಮೆಥಡಲ್ಲಿ ಮಾಡ್ಕೊಳ್ಬೋದು. ಏರ್ ಫ್ರೈಯರಲ್ಲಿ ಆಯಿಲ್ ಲೆಸ್ ಕುಕ್ಕಿಂಗ್ ಅಂತ ಹೇಳ್ತಾರೆ, ಕ್ರಿಸ್ಪಿಯರಾಗಿ ಬರುತ್ತೆ ಅಂದ್ಬಿಟ್ಟು, ಅದಕ್ಕೆ ನಾನು ಏರ್ ಫ್ರೈಯರಲ್ಲಿ ಮಾಡ್ತಾ ಇರೋದು. ಇದು ಸ್ವಲ್ಪ ನೀರು ಬಿಟ್ಟಿತ್ತು ಅಂತ ಹೇಳಿಬಿಟ್ಟು ಮೇಲ್ಗಡೆಯಿಂದ ಇನ್ನೂ 2 ಸ್ಪೂನು ಕಡಲೆ ಹಿಟ್ಟನ್ನು ಸೇರಿಸಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇದು ನೋಡಿ, ಒಂದು ಸಾರಿ ಫ್ರೈ ಆದಮೇಲೆ ಈ ಥರ ಕಾಣ್ತಾ ಇದೆ. ಸೊ ಇನ್ನು ಫ್ಲಿಪ್ ಮಾಡಿ ಇನ್ನೊಂದು ಸಾರಿ ನಾನು ಬೇಕ್ ಮಾಡಬೇಕು. ಅದ್ರ ಮುಂಚೆ ಸ್ವಲ್ಪ ಮಸಾಲೆ ಮಿಕ್ಕಿತ್ತಲ್ಲ ಅಂದ್ಬಿಟ್ಟು ಮತ್ತೊಂದು ಸಾರಿ ಮಸಾಲೆನ ಸೇರಿಸ್ಬಿಟ್ಟು ಏರ್ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಏರ್ ಫ್ರೈಯರ್ ನಾನು 10 ಮಿನಿಟ್ಸ್ಗೆ 160 ಡಿಗ್ರಿಯಲ್ಲಿ ಇಟ್ಟಿದ್ದೆ, 2 ಸಾರಿ ಇಟ್ಟಿದ್ದೀನಿ ಆ ಥರ. ಟಿಕ್ಕಾ ಮಸಾಲ ಜೊತೆ ಸ್ವಲ್ಪ ನೆಂಚ್ಕೊಳ್ಳೋದಕ್ಕೆ ಅಂದ್ಬಿಟ್ಟು ಸಲಾಡ್ ಮಾಡ್ತಾ ಇದ್ದೀನಿ. ಸಲಾಡಲ್ಲಿರೋ ಖಾರನ ತೆಗಿಯೋದಕ್ಕೆ ಸ್ವಲ್ಪ ಉಪ್ಪು ನೀರಲ್ಲಿ ತೊಳಿತಾ ಇದ್ದೀನಿ. ಆಮೇಲೆ ಇದಕ್ಕೆ ಸ್ವಲ್ಪ ಉಪ್ಪು, ಖಾರ, ನಿಂಬೆಹಣ್ಣು, ಹುಳಿ ಎಲ್ಲನೂ ಹಾಕಬೇಕು. ಇದರಲ್ಲಿ ನಾನು ಕ್ಯಾಪ್ಸಿಕಮ್, ಆನಿಯನ್ ಆ್ಯಂಡ್ ಕ್ಯಾಬೇಜ್, ಆಮೇಲೆ ಕುಕುಂಬರ್ ತೊಳಿಲಿಲ್ಲ, ಅದನ್ನು ಡೈರೆಕ್ಟ್ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಉಪ್ಪು, ಖಾರ ಮತ್ತು ಹುಳಿನ ಹಿಂಡಿದ್ದೀನಿ. ಈ ನಾರ್ಮಲ್ ಕ್ಯಾಬೇಜ್ ಬದಲು ಈ ಪರ್ಪಲ್ ಕ್ಯಾಬೇಜ್ ಬರುತ್ತಲ್ವ, ಲೆಟಸ್ ಬರುತ್ತೆ, ಅದನ್ನೆಲ್ಲನೂ ಕಟ್ ಮಾಡಿ ಹಾಕ್ಕೊಂಡು ಸಲಾಡ್ ಥರ ತಿನ್ಬೋದು. ಸೊ ಇದು ಟೇಸ್ಟ್ ಹೇಗಿತ್ತು ಅಂದರೆ ತುಂಬ ಚೆನ್ನಾಗಿತ್ತು. ಬಟ್ ಹೇಳಿದ್ನಲ್ಲ, ಎಣ್ಣೆ ಆಗಿರ್ಬೋದು, ಮಸಾಲೆ ಪದಾರ್ಥ ಆಗಿರ್ಬೋದು ಸ್ವಲ್ಪ ಎಕ್ಸ್ಟ್ರಾ ಇತ್ತು. ಅದನ್ನು ಸ್ವಲ್ಪ ಕಡಿಮೆ ಮಾಡಿದ್ರೆ ಇಟ್ ಈಸ್ ಅ ವೆರಿ ಡೆಲಿಷಿಯಸ್ ಡಿಶ್, ಎಸ್ಪೆಷಲಿ ಈ ಡಿಪ್ ಜೊತೆ. ಇದು ಮೊಸರು ಮತ್ತು ಸ್ವಲ್ಪ ಉಪ್ಪನ್ನು ಸೇರಿಸಿ ಚೆನ್ನಾಗಿ ವಿಸ್ಕ್ ಮಾಡಿದ್ದೀನಿ. ಕ್ರೀಮಿ ಟೆಕ್ಸ್ಚರ್ ಬಂದಿದೆ ಆ್ಯಂಡ್ ಗಟ್ಟಿ ಕೂಡ ಇದೆ. ಅದರ ಜೊತೆ ತುಂಬಾ ಚೆನ್ನಾಗಿತ್ತು. ಯು ಮಸ್ಟ್ ಟ್ರೈ. ಇವತ್ತು ರಾತ್ರಿ ಅಡುಗೆಗೆ ಚಿಕನ್ ಮಾಡಿದ್ದೆ. ಚಿಕನ್ ಮಸಾಲ ಪ್ಲಸ್ ಪರೋಟ ಹೊರಗಡೆಯಿಂದ ತರಿಸಿದ್ದು. ಚಿಕನ್ ಮಸಾಲ ನಾನು ಮೊದಲೇ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಹಾಗಾಗಿ ಇವತ್ತೊಂದು ಹೊಸ ಡಿಶ್ ಟ್ರೈ ಮಾಡ್ತಾ ಇರೋದು, ಸ್ಟಾರ್ಟರ್ಸ್. ಇದಕ್ಕೆ ನಾನು ಮೆಣಸಿನ್ಕಾಯಿ 1-2 ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡೆ. ಕ್ಯಾಪ್ಸಿಕಮ್ ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ, ಅದನ್ನು ಕೂಡ ಫ್ರೈ ಮಾಡಿಕೊಂಡೆ. ಅದು ಹಾಫ್ ಕುಕ್ ಆದಮೇಲೆ ಈರುಳ್ಳಿನ ಕೂಡ ಸೇರಿಸ್ಕೊಂಡಿದ್ದೀನಿ. ಸ್ವಲ್ಪ ಫ್ಲೇವರ್ಗೆ ಕರಿಬೇವು ಹಾಕೊಂಡಿದ್ದೀನಿ. ಇಷ್ಟೆಲ್ಲಾನು ಹಾಫ್ ಕುಕ್ ಆಗಬೇಕು, ಕ್ರಂಚ್ ಹಾಗೆ ಇರಬೇಕು, ಆ ರೀತಿಯಲ್ಲಿ ಕುಕ್ ಮಾಡ್ಕೊಂಡಿದ್ದೀನಿ. ಒಂದು ಚೂರು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ಕೊಂಡಿದ್ದೀನಿ. ಆ್ಯಕ್ಚುಲಿ ಇದಕ್ಕೆ ಕಟ್ ಮಾಡಿ ಹಾಕಬೇಕು, ಫ್ಲೇವರು ತುಂಬ ಇರಬಾರ್ದು, ಸ್ಟ್ರಾಂಗ್ ಇರಬಾರ್ದು, ಅದಕ್ಕೆ ಕಟ್ ಮಾಡಿ ಹಾಕಬೇಕು. ಕಟ್ ಮಾಡೋಕ್ಕಾಗಲಿಲ್ಲ ಅಂದ್ಬಿಟ್ಟು ಸ್ವಲ್ಪ ಪೇಸ್ಟ್ ಇತ್ತಲ್ಲ ಅಂತ ಅದೇ ಹಾಕ್ಕೊಂಡಿದ್ದೀನಿ. ಅದನ್ನು ಚೂರು ಹಾಕ್ಕೊಂಡ್ರೆ ಸಾಕು. ಈಗ ಇದೇನಪ್ಪ ಇದರಲ್ಲಿ ಹೊಸ ಡಿಶ್ ಏನು ಅನ್ನೋ ಹಾಗಿದ್ರೆ, ಇದು ಎಗ್ ಪೆಪ್ಪರ್ ಡ್ರೈ. ಎಗ್ ಬಾಯ್ಲ್ ಮಾಡಿಕೊಂಡು ಸಿಪ್ಪೆ ತೆಗೆದು ಎಲ್ಲೋ ಪಾರ್ಟ್ನ ತೆಗೆದಿಟ್ಬಿಟ್ಟು ವೈಟ್ ಪಾರ್ಟನ್ನು ಈ ಥರ ಉದ್ದುದ್ದಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ. ಇದನ್ನು ನಾನೀಗ ದಪ್ಪ ಉರಿ ಮಾಡಿಕೊಂಡು ಎಗ್ಗನ್ನು ಸೇರಿಸ್ಬಿಟ್ಟು ಮೇಲ್ಗಡೆಯಿಂದ ಪೆಪ್ಪರ್ ಸೇರಿಸಿ ಅದ್ರ ಮೇಲ್ಗಡೆ ಸೋಯಾ ಸಾಸ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಸೊ ಉರಿ ದಪ್ಪ ಇರುತ್ತಲ್ವಾ, ಸ್ವಲ್ಪ ಫ್ರೈ ಆದಂಗೆ ಆಗುತ್ತೆ. ಆ್ಯಂಡ್ ಎಲ್ಲನೂ ಪೆಪ್ಪರ್, ಸಾಲ್ಟ್, ಸೋಯಾ ಸಾಸು ಎಲ್ಲನೂ ಕೋಟ್ ಆಗುತ್ತಲ್ಲ, ತುಂಬಾ ಡೆಲಿಷಿಯಸ್ ಆಗಿರುತ್ತೆ. ನಾರ್ಮಲ್ ನಾವು ಜಸ್ಟ್ ಬಾಯ್ಲ್ಡ್ ಎಗ್ ತಿಂತೀವಲ್ವಾ, ಅದಕ್ಕಿಂತ ಇದು ತುಂಬಾ ಚೆನ್ನಾಗಿತ್ತು. ಇದು ಕೂಡ ಮಸ್ಟ್ ಟ್ರೈ. ಹಾಗಾಗಿ ನಾನು ಇವತ್ತು ಈ ಡಿಶಸ್ ಎಲ್ಲನೂ ನಿಮ್ಮ ಜೊತೆ ಶೇರ್ ಮಾಡ್ತಾ ಇರೋದು. ಮಿಸ್ ಮಾಡದೆ ಒಂದು ಸಾರಿ ಆದರೂ ಟ್ರೈ ಮಾಡಿ, ನಿಮ್ಗೆ ತುಂಬಾ ಇಷ್ಟ ಆಗುತ್ತೆ. ಸೊ ಅಡುಗೆ ಮಾಡಿ ಆಯಿತು, ಊಟ ಮಾಡಿ ಆಯಿತು. ನೆಕ್ಸ್ಟ್ ಈಗ ರಾಜೇಶ್ ಅವರ ಟ್ರೀಟ್ ಟೈಮ್. ಸೊ ಟ್ರೀಟ್ ಕೊಡ್ಸೋದಕ್ಕೆ ಅಂತ ಹೇಳಿಬಿಟ್ಟು ಸಾನುಗೆ ಕರ್ಕೊಂಡು ಬಂದಿದ್ದಾರೆ ಒಂದು ಐಸ್ ಕ್ರೀಮ್ ಪಾರ್ಲರ್ಗೆ. ಐಸ್ ಕ್ರೀಮ್ ಪಾರ್ಲರ್ಗೆ ಹೋದಾಗ ಯಾವುದು ಚೂಸ್ ಮಾಡೋದು ಅನ್ನೋದೇ ಕನ್ಫ್ಯೂಷನ್ನು. ಇಲ್ಲೂ ಸುಮಾರು ಹೊತ್ತು ನೋಡಿದ್ವಿ, ಆಮೇಲೆ ಎಲ್ಲ ಯಾವ್ದು ಚೂಸ್ ಮಾಡೋದು ಅಂತ ಗೊತ್ತಾಗುತ್ತೆ. 4 ಫ್ಲೇವರ್ಸ್ ಇರೋ ಅಂತ ಒಂದು ತೊಗೊಂಡ್ವಿ. ಅದು ಹೆಸ್ರೇನೋ ಇತ್ತು, ಸಾರಿ ಮರ್ತೋಯ್ತು. ಇಲ್ಲಿ ಕೋನ್ ಐಸ್ ಕ್ರೀಮು ಸಿಗತ್ತೆ ವಿತ್ ಸ್ಕೂಪ್. ಕೋನ್ ಬೇಕು ಅಂದರೆ ಎಕ್ಸ್ಟ್ರಾ ತೊಗೊಳ್ಬೇಕಾಗತ್ತೆ. ಈ ಪಾರ್ಲರ್ ಸ್ಪೆಷಲ್ ಏನು ಅಂದರೆ, ಇವ್ರು ಯಾವುದೇ ಥರದ ಆರ್ಟಿಫಿಷಿಯಲ್ ಥಿಂಗ್ಸ್ನ ಯೂಸ್ ಮಾಡೋದಿಲ್ವಂತೆ. ಹಾಲು, ಮಿಲ್ಕ್
ಮಿಲ್ಕ್ ಯೂಸ್ ಮಾಡ್ಕೊಂಡೇನೆ ನಾವು ಮಾಡೋದು ಅಂತ. ಹೇಗಿತ್ತು ಅಂದ್ರೆ ನಮ್ಗೆ ಕೊಟ್ಟಿದ್ದು 5 ನಿಮಿಷದಲ್ಲಿ ಕರ್ಗೋದಕ್ ಶುರು ಆಗ್ಬಿಡ್ತು. ಅದೇನು ಹೀಟ್ ಅಷ್ಟೊಂದಿದೆ ಅಂತಾನೋ ಅಥವಾ ಮಿಲ್ಕ್ ಅಲ್ಲಿ ಮಾಡಿದ್ದು ಯಾವ್ದೇ ತರದ ಸಾಲಿಡ್ಸ್ ನ ಯೂಸ್ ಮಾಡ್ದ ಹಾಗೆ ಅದಕ್ಕ ಗೊತ್ತಿಲ್ಲ. ಬಟ್ ಟೇಸ್ಟ್ ವಾಸ್ ಗುಡ್ ಅಂಡ್ ಸಾನು ಎಂಜಾಯ್ ಮಾಡಿದ್ಲು. ನೀವೆಲ್ಲರೂ ಕೂಡ ರಾಜೇಶ್ಗೆ ಶುಭ ಹಾರೈಸ್ತೀರಾ ಅಂತ ಗೊತ್ತಿದೆ. ಸೊ ಥ್ಯಾಂಕ್ ಯು ಫಾರ್ ಯುವರ್ ವಿಶಸ್ ಅಂಡ್ ಬ್ಲೆಸ್ಸಿಂಗ್ಸ್. ರಾಜೇಶ್ ಬರ್ತ್ಡೇನ ನಾವು ಹೇಗೆ ಸೆಲೆಬ್ರೇಟ್ ಮಾಡ್ತೀವಿ ಅಂತ ನನ್ನ ಹಳೆ ಫಾಲೋವರ್ ಆಗಿದ್ರೆ ನಿಮಗೆ ಗೊತ್ತಿರತ್ತೆ. ಬಟ್ ಕಂಪ್ಯಾರಿಟಿವ್ಲಿ ಇವತ್ತು ಸೇಮೇ ಇತ್ತು, ಆದರೆ ನಾನು ವ್ಲಾಗ್ ಮಾಡಿರಲಿಲ್ಲ ಅಷ್ಟೇ. ಸೊ ಈಗ ಇದರೊಂದಿಗೆ ಇವತ್ತಿನ ವ್ಲಾಗ್ ಕೂಡ ಎಂಡ್ ಮಾಡ್ತೀನಿ ಸ್ನೇಹಿತರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಾನು ಇವತ್ತು ತೋರಿಸಿದಂಥ ರೆಸಿಪೀಸ್ನ ತಪ್ಪದೆ ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ಬಾಯ್ ಬಾಯ್ ಸ್ನೇಹಿತರೆ, ಟೇಕ್ ಕೇರ್. ಪ್ಲೀಸ್ ಲೈಕ್ ಮಾಡೋದನ್ನು ಮರಿಬೇಡಿ.